ಅಯ್ಯೋ ನಿಂದೊಳ್ಳೆ ಕತೆ ಕಣಪ್ಪ. ನಿಮ್ಮ ಅಮ್ಮ ನನ್ನನ್ನು ತಗ್ಲಾಕ್ಬಿಟ್ಟು ನನಗೆ ತಗು ಅಂಟ್ಬಿಟ್ಲು ನಿಮ್ಮ ಅಮ್ಮ. ಇನ್ನೇನು ಕ್ಯಾಮೆ ಇರಲ್ಲ ಕೆಟ್ಟಾರ ಇರಲ್ಲ ನಿಮ್ಮ ಅಮ್ಮಂಗುನುವೆ. ನನಗಂತೂ ಸಾಕ ಹೋಗ್ಬಿಟ್ಟೈತೆ. ಇರು ಹಂಗೆ ನೀನು ನಿಂತ್ಕ ಒಂದು ನಿಮಿಷ. ಹಂಗೆ ನಿಂತ್ಕ. ಓ ಬಾಮ್ಮ ಪುಟ್ಟಿ ಬಂದ್ಬಿಟ್ಟ. ನಿನ್ ಮಗನ್ ಬಿಟ್ಬಿಟ್ಟು ನೀನ್ ಎಲ್ಲಿದ್ದೀಯ ನೀನು ಅನ್ಕಂಡೆ. ವಾರಕ್ಕೊಂದ್ಕಿತ ಬರ್ಲಿಲ್ಲಾರ ನಿಂಗೆ ಎಲ್ಲಿ ನೆಮ್ಮದಿ ಆಯ್ತದೆ ಅಂತ ಅನ್ಬಿಟ್ಟು ಹಂಗೆ ನೀ ಬಂದ್ಬಿಟ್ಟಲ್ಲ. ಬಾ ಬಾ ಕುಂತ್ಕ ಬಾ. ಇವನು ಕೇಳ್ತಾ ಇದ್ದ ಅಮ್ಮೆಲ್ಲಿ ಅಂತ ಹೇಳ್ಬಿಟ್ಟು ಕೊನೆಗೂ ಬಂದ. ಬಾ ಕುಂತ್ಕ ಬಾ. ಅಮ್ಮ ಏನು ತಂದೆ ಇಲ್ಲ ತಿನ್ನಕ್ಕೆ, ಏನಾದ್ರೂ ತಗೊಂಡ್ಬಿಟ್ಟು ಬರ್ಬೇಕಿತ್ತು ತಾನೇ ನೀನು. ಅಯ್ಯೋ ನಿಮ್ಮಪ್ಪ ಕೊಡಿಸ್ದಾಗ ನಾನು ತಂದಾಗ ಬಿಡು, ನಾನೇ ಬಸ್ ಹತ್ಕೊಂಡು ಬಂದಿದ್ದೀನಿ ನಾನು. ಬಿಡು ನಿನಗೆ ಆಮೇಲೆ ಇಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ನಿಂಗೆ ತಿನ್ನಕ್ಕೆ ಏನಾದ್ರೂ ಕೊಡಿಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಅಮ್ಮ ಪ್ಲೀಸ್ ಏನಾರ ಕೊಡ್ಸು. ಅವಳು ಚಿಕ್ಕಿ ನೋಡಿದ್ರೆ ಸುಮ್ಮನೆ ರೂಮ ಕುತ್ಕೊಂಡು ಸುಮ್ಮನೆ ಚಪ್ಪ ಮಾಡ್ತಾಳೆ. ನೀನ್ ನೋಡಿದ್ರೆ ತಿನ್ನೋದು ತಂದ್ಕೊಡಲ್ಲ. ಈ ಮನೆ ನಂಗೆ ಬೋರ್ ಆಗ್ತಾ ಐತೆ. ನನಗೆ ಮಮ್ಮಿ ನಂಗೆ ಬೇಡ, ನಂಗೆ ತಿನ್ನೋದು ಕೊಡ್ಸಿದ್ರೆ. ವಿಹಾನು ಇತ್ತೋಡಿಲಿ ಈ ಕಡೆ ನೋಡಪ್ಪ. ಇಲ್ಲಿ ನಾನು ನೀನು ಅಮ್ಮ ಎಲ್ಲರೂ ಸಾಯಂಕಾಲ ಸ್ಕೂಟಿ ಎತ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಓಡಾಡ್ಕೊಂಡ್ಬಿಟ್ಟು ಪಾನಿಪುರಿ, ಮಸಾಲ ಪುರಿ, ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಎಲ್ಲ ತಿನ್ಕೊಬಿಟ್ಟು ಬರನಿ, ಸರಿನಾ? ಈಗ ಹೋಗಿ ನೀನು ಚಿಕ್ಕಿ ಜೊತೆ ಆಟ ಆಡ್ಕೊ ಹೋಗು. ಸರಿ ಆಯ್ತಜ್ಜಿ. ಯಾಕೆ ಮಗಳೇ ಸಡನ್ ಆಗಿ ಬಂದೆ? ಏನಾಯ್ತು ಅಂತ ಹೇಳ್ಬಿಟ್ಟು ಬಾ ಬಾ ಕುಂತ್ಕ ಬಾ. ಅಮ್ಮ ನಮ್ಮನೆಗೆ ಏನ್ ನಡೀತಾ ಐತೆ ಅಂತಾನೆ ಗೊತ್ತಿಲ್ಲ. ಈಗ ಅತ್ತೆ ಐತಲ್ಲ, ನಮ್ಮ ಅತ್ತೆ ಮಗ ಅವನಲ್ಲ ಅವನು ನನ್ನ ನೀನ್ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಆಗ್ಲೇ ಮಾತುಕತೆನೆ ಮುಗಿಸ್ಕೊಬಿಟ್ಟವನೇ ಕಣಮ್ಮ. ಹೌದೇನಿ? ಅಗಳ ನಮ್ಗೊಂದು ಮಾತು ಹೇಳಿಲ್ವಲ್ಲೇ? ನಿನ್ಗೆ ಅಲ್ಲ ಯಾರಿಗೂ ಹೇಳಿಲ್ಲ ಒಂದು ಮಾತುನುವೆ. ಏನೋ ಎಲ್ಲ ಇದು ಮಾಡ್ಕೊಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ಟವ್ರೆ ಮಾತುಕತೆ. ನಾನು ಹೇಳೋಕೋದ್ರೆ ನನ್ನೇ ದಬಾಯಿಸಿ ಉಗ್ತು ಮಾಡಿ ಜಗಳ ಮಾಡಿ ನಿನ್ನೊಂದು ವಾರ ಬರಬೇಡ, ನಿಮ್ಮ ಊರಿಗೆ ಹೋಗು, ನಾವು ಮದುವೆ ಕಾರ್ಯ ಎಲ್ಲ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಗಳ ಮಾಡಿದ್ರು ಕಣಮ್ಮ. ನಾನು ನಮ್ಮ ಅತ್ತೆ ಮಗ ಅಂತ ಹೇಳಿದ್ರು ಯಾರು ನಂಬಲಿಲ್ಲ ಕಣಮ್ಮ. ಅಮ್ಮ ಏನೋ ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಯಾಕೆ ಬೇಕು ಬಿಡು, ಏನ ಮಾಡ್ಕೊಂಡು ಹಾಳಾಗೋಗಿ ಬೀದಿಗೆ ಬರ್ತಾರಲ್ಲ ಅವಾಗ ಇವ್ರಿಗೆ ಅರ್ಥ ಆಯ್ತದೆ. ಅಲ್ಲಿ ಗಂಟ ಈ ಬಡ್ಡಿಗಳಿಗೆ ಅರ್ಥ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನೆ ಸುಮ್ಕೆ ಬಂದ್ಬಿಟ್ಟೆ ಕಣಮ್ಮ. ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನಂತೂ ಅವ್ರ ಮನೆಗಂತೂ ಹೋಗಕ್ಕಿಲ್ಲ ಬಿಡು. ಮದುವೆ ಎಲ್ಲ ಮುಗಿದ್ಮೇಲೆ ಓದ್ತೀನಿ. ನನಗೆ ಯಾಕೆ ಬೇಕು ಇವ್ರ ಸವಾಸ ಎಲ್ಲನೂ ದೊಡ್ಡ ತಲೆನೋವಾಗೋಗ್ಬಿಟ್ಟೈತೆ ನನಗಂತೂ. ನನ್ನ ಗಂಡನೂ ಕೇಳಲ್ಲ, ಯಾರು ಕೇಳಲ್ಲ ಕಣಮ್ಮ. ಬಿಡು, ಯಾಕೆ ನಿನಗೆ ಮದುವೆ ನಡೆದ್ರೆ ನಡೀಲಿ, ನಿಂಗೇನಾದ್ರೂ ಸಮಸ್ಯೆನ ಹಂಗೆ ಹಿಂಗೆ ಅಂತ ಕುಂತ್ಕೊಬಿಟ್ಟವ್ರು ಎಲ್ಲರೂ. ಏನೋ ದೇವ್ರಾಟ ಯಾರೋ ಗೊತ್ತು. ನೋಡು, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಿಂದೇನೋ ನೀನು ಯೋಚನೆ ಮಾಡು. ಇವಾಗೇನು ಎಲ್ಲ ಆಸ್ತಿ ನಿನ್ನ ಮಗನ ಹೆಸ್ರಿಗೆ ಅರ್ಧ ಬಂದಂಗೆ ತಾನೇ. ಬಿಡು, ಇನ್ನೊಂದು ಮಗ ಮಾಡ್ಕೊಂಡು ಇನ್ನೊಂದು ಮಗುನ ಹೆಸ್ರಿಗೂ ಆಸ್ತಿ ಬರಂಗೆ ಮಾಡ್ಕೊಳ್ಳೋದನ್ನ ನೋಡಬೇಕು. ಅದು ಬಿಟ್ಬಿಟ್ಟು ನೀನು ಬರೀ ಹಿಂಗೆ ಕಿತ್ತಾಡ್ಕೊಂಡು ಕೈ ಅಂದ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ಗಂಡನ ಜೊತೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಮಗ ಎಲ್ಲಿಂದ ಆಯ್ತದೆ ನಿನಗೆ? ಇನ್ನೊಂದು ಮಗ ಮಾಡ್ಕ, ನಿನಗೂ ಆಸ್ತಿನ ಗೊತ್ತಿ ಶಾನೆ ಏನೇ ಬರ್ತದೆ. ಇನ್ನು ಇನ್ನೊಂದು ಮಗ ಮಾಡ್ಕೊಂಡ್ರೆ ಆಸ್ತಿ ಜಾಸ್ತಿ ಬರ್ತೈತಾ? ನಿನಗೇನು ತಲೆ ಕೆಟ್ಟೈತಿನಮ್ಮ? ಏನೇನೋ ಹೇಳ್ತಾ ಇದೆಯಲ್ಲ. ಯಾಕಮ್ಮಿ ನೀನು ವಿಷಯ ಗೊತ್ತಿಲ್ವೇ? ಅಯ್ಯನಿ ಆ ಮೊಮ್ಮಕ್ಳಿಗೆ ಆಸ್ತಿ ಅನ್ನೋ ನಿಂಗೆ ಗೊತ್ತಿಲ್ವೇ? ಏನು ಮೊಮ್ಮಕ್ಳಿಗೆ ಆಸ್ತಿನ? ಇಲ್ವಲ್ಲ, ನಂಗೆ ಏನು ವಿಷಯನೂ ಗೊತ್ತಿಲ್ವಲ್ಲ. ಅಯ್ಯೋ ನಿಮ್ಮ ಮಾವಯ್ಯ ಎಲ್ಲ ಆಸ್ತಿನೂ ಮೊಮ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬರ್ದಿಕ್ಕಿರೋದು ನಿನಗೆ ಗೊತ್ತಿಲ್ವೇ? ಏನಮ್ಮ ಹೇಳ್ತಾ ಇದೆಯಾ? ನನಗೆ ಒಂದು ಅರ್ಥನೇ ಆಯ್ತಿಲ್ವಲ್ಲ. ನನಗೆ ನೀನು ಏನು ಹೇಳ್ತಿದ್ಯಾ ಅಂತ ನಂಗೆ ದೇವ್ರಣ ಏನೂ ಗೊತ್ತಿಲ್ಲ. ಹಾಗಳಪ್ಪ ಅಲ್ವೇ ನಿಮ್ಮ ಮಾವಯ್ಯ ಹಂಗೆ ನಿಮ್ಮ ಅಜ್ಜಿ ಇಬ್ರುನುವೆ ಹಳೆ ಫ್ರೆಂಡ್ಸ್ ಅಂತ ಇಬ್ರುನುವೆ ಹಾವ ಮನೆ ಕರ್ಕೊಂಡೋಗಿ ಏನೋ ಎಲ್ಲನೂ ಈಗ ಬರೆದ್ಬಿಟ್ರೆ ಈಗ ಹಾಳಾಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮುಂದೆ ಊಟ ಮೊಮ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಅದೇನೋ ಬರೆದಿಕ್ತಾರಲ್ಲಪ್ಪ, ಸಯಾರಿಸಿತಾನಂತೆ ನಿಮ್ಮ ಮಾವಯ್ಯನ ಆಸ್ತಿ ಎಲ್ಲನೂ ಮುಕ್ಕಾಲು ಭಾಗ ಸಯಾರಿಸಿತಾನಂತೆ. ಅದಕ್ಕೆ ಅಷ್ಟೂನುವೆ ಇದು ಮಾಡ್ಬಿಟ್ಟು ಎಲ್ಲನೂ ಮೊಮ್ಮಕ್ಕಳು ಹೆಸ್ರಿಗೆ ಅಂತ ಬರೆದ್ಬಿಟ್ಟವ್ರಿ. ಈಗ ಇರೋನೊಬ್ಬ ನಿಂಗೆ ವಿಹಾನ, ಈಗ ಅವನೊಬ್ಬನ ಹೆಸ್ರಿಗೆ ಆಸ್ತಿ ಎಲ್ಲನೂ ಇದ್ದಂಗೆ. ಆಮೇಲಿಂದ ನೀನು ಇನ್ನೊಂದು ಮಗ ಆಯ್ತು ಅಂದ್ರೆ ಆ ಮಗಿಗೂ ಆಸ್ತಿ ಬರ್ತದೆ. ಆಮೇಲೆ ನೀನು ನಾದ್ನಿ ಅವಳಲ್ಲ, ನಾದ್ನಿಗೂ ಒಂದು ಮಗ ಆದ್ರೆ ನಾದ್ನಿ ಮಗುಗೂ ಸೇರ್ತದೆ. ನಾದ್ನಿ 2 ಮಕ್ಕಳಾದ್ರೆ ಎಲ್ಲ ಸೇರಿ ನಿಂಗೆ 2 ಮಕ್ಕಳು ಅವ್ರಿಗೆ 2 ಮಕ್ಕಳು ಅನ್ನಂಗೆ 4 ಭಾಗ ಮಾಡ್ತಾರಂತೆ. ಆ ಥರ ನಿಮ್ಮ ಮಾವಯ್ಯನಿಯ ದೊಡ್ಡದಾಗ ಪ್ಲಾನ್ ಮಾಡ್ಬಿಟ್ಟು ಈಗೆಲ್ಲ ಹಾಳು ಮಾಡಾಕ್ಬಿಡ್ತಾರೆ ಇವರು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 4 ಭಾಗ ಮಾಡ್ಬಿಟ್ಟು ಮಡಗಿರೋದಂತೆ. ಅಲ್ಲ ಕಣಮಿ, ಲಾಯರೇ ಬಂದ್ಬಿಟ್ಟು ಎಲ್ಲ ಓದ್ಬಿಟ್ಟು ಹೋಯ್ತಾರೆ ಅಂತ ಹೇಳಿದ್ರು. ಲಾಯರ್ ಬಂದಿರ್ಲಿಲ್ವೇ ಮನೆಗೆ? ನಿನಗೆ ಗೊತ್ತಿಲ್ವೇ? ಅಮ್ಮ ನಂಗೆ ದೇವ್ರಾಣೆ ಗೊತ್ತಿಲ್ಲ. ಈಗ ನೀನು ಹೇಳ್ತಿರೋದಕ್ಕೇನೆ ಎಲ್ಲ ವಿಷಯ ಗೊತ್ತಾಯ್ತಿರೋದು. ನನಗೆ ದೇವ್ರಾಣೆ ಏನು ಎತ್ತ ಅಂತ ಏನು ಗೊತ್ತೇ ಇಲ್ಲ ಕಣಮ್ಮ. ದೇವ್ರಾಣೆ ನೀನು ಹೇಳಿದ್ಯಲ್ಲ, ಇದಕ್ಕೆ ನಂಗೆ ಅರ್ಥ ಆಯ್ತಿರೋದು. ನನಗೆ ಹೋಗತ್ತ ನಿಜನಾ? ನನಗೆ ನಂಬಕ್ಕೇನೇ ಆಯ್ತಿಲ್ಲ ನನಗಂತೂ. ಹೊಗಳ ಹಬ್ಬ ಇಷ್ಟೊಂದೆಲ್ಲನೂ ಆಸ್ತಿನ ಇವಾಗ ವಿಹಾನೆ ಅನ್ಕ ಇರೋನೊಬ್ಬ ಅಂದರೆ ವಿಹಾನ ಹೆಸ್ರಿಗೆ ಬಂತು ಅಂತಲೇ ಅರ್ಥ ಅಲ್ವಾ? ಅದಕ್ಕೇನೆ ನನ್ನ ಗಂಡ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ಬಿಟ್ಟು ಹಿಂಗೆಲ್ಲನೂ ಅಯ್ಯೋ ಮಗನೇ ಅಂತ ಬಂದಿದ್ದು ಅಂತ ಈಗ ಅರ್ಥ ಆಗ್ತೈತೆ. ನಿಜ ನಂಗೆ ಮನೆಗೆ ನನ್ನ ಗಂಡನೂ ಹೇಳಿಲ್ಲ, ನಮ್ಮ ಅತ್ತೆ ಅವರು ಇವರು ಯಾರು ಏನು ಹೇಳಲೇ ಇಲ್ಲ ಕಣಮ್ಮ.
ಇವಾಗೇನೆ ನೀನು ಹೇಳ್ತಿರೋದಕ್ಕೆ ನನಗೂ ಗೊತ್ತಾಗ್ತಿರೋದು ಹಿಂಗೈತೆ ವಿಷಯ ಅಂತ ಹೇಳ್ಬಿಟ್ಟು. ಸರೋಯ್ತು ಬಿಡು. ಅದಕ್ಕೇನೇನಾ ಇವರೆಲ್ಲ ಹಿಂಗೆ ಇದು ಮಾಡ್ತಿರೋದು. ಅದಕ್ಕೆ ನನ್ನ ನಾದ್ನಿಗೆ ಬೇಗ ಮದುವೆ ಮಾಡ್ಬಿಟ್ಟು ಬೇಗ ಮಗು ಮಾಡ್ಕ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಬಲವಂತ ಮಾಡ್ತಾ ಇದ್ದಿದ್ದು. ನನ್ ಫೋನಾಗೆ ನಿಂಗೆ ಹೇಳ್ತಾ ಇದ್ದೆ, ನಿಂಗೂ ಎಲ್ಲ ವಿಷಯ ಗೊತ್ತಿರ್ತದೆ ಅಲ್ವಾ? ಗೊತ್ತಿರೋ ವಿಷಯನ ಸುಮ್ಕೆನೆ ನಾನು ಯಾಕೆ ನಿನ್ಗೆ ಹೇಳದ್ ಫೋನಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ನಾನು ಸುಮ್ಕಾದೆ. ಈಗ ನಿಮ್ ಮನೆಗೆಲ್ಲ ಇರೋದ್ರಾಗೆ ನೀರ ಮನೆಗೆಲ್ಲ ವಾರಸದಾರ ಅಂದ್ರೆ ನಿನ್ ಮಗ ವಿಹಾನಿ ನೀನಿಯ ಗೊತ್ತೇನು? ಹೆಂಗೋ ಬಿಡಮ್ಮ, ಎಲ್ಲ ನಮ್ ವಿಹಾನ್ಗೂ ಹೆಂಗೋ ಸಿಕ್ತಲ್ಲ, ಅದೇ ನಿನಿಯ ಪುಣ್ಯ. ನಿಮ್ಮ ಮಾವಯ್ಯ ಎತ್ತ ಹೋದ್ನೋ ಗೊತ್ತಿಲ್ಲ, ಹೋಯ್ತೀನಿ. ನಿಮ್ಮ ಅಜ್ಜಿನೂ ಹೊಂಟಿದ್ದು ಕಣಮ್ಮ ಹೋಯ್ತೀನಿ ಅಂತ. ಆಮೇಕಿಂದ ಯಾಕೋನೋ ಒಂದಿನ ಏನೋ ಓದ್ಲೇನೋ ನಂಗೆ ಆಗಕ್ಕಿಲ್ಲ ಬಸ್ಸಾಕ್ಷಿ ಆನೆ ದೂರ ಅಂತ ಬೆಂಗ್ಳೂರ್ಗನ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹಂಗೆ ವಾಪಸ್ ಬಂದ್ಬಿಟ್ಲು. ಅವಯ್ಯ ಹಂಗೆ ಮುಂದಕ್ಕೆ ಹೊಂಟೋಗ್ಬಿಟ್ನಂತೆ ಎತ್ತ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಇಷ್ಟಾಗೈತೆ ಕತೆ ಎಲ್ಲ ನನ್ವೆ. ನಿನಗೆ ಗೊತ್ತಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಯ್ತಾಯ್ತು ಇವಾಗ. ಹೋಗತ್ತ ಏನು ಆಶ್ಚರ್ಯ ಹೋಗತ್ತ. ಬಿಡು. ಈಗೇನು ಅವನು ಯಾರನ್ನ ಮದುವೆ ಮಾಡ್ಕೊಳ್ಳಿ, ಅವಳು ಯಾರನ್ನ ಮದುವೆ ಮಾಡ್ಕೊಳ್ಳಿ, ನಿನ್ಗೇನಾಗಬೇಕು? ನಿನ್ನ ಸಂಸಾರ, ನಿನ್ನ ಜೀವನ ನೀನು ಇದು ಮಾಡ್ಕೊಳ್ಳೋದು ನೀನು ನೋಡ್ಬೇಕು ಅಷ್ಟೇ. ನೀನು ಈಗ ಅವನು ಎಲ್ಲಿಗೆ ಏನಂತ ನನ್ನ ಸುಳ್ಳೆಲ್ಲ ಮದುವೆ ಮಾಡ್ಕೊಳ್ಳಿ, ನಿಜ ಹೇಳೋಣ ಮದುವೆ ಮಾಡ್ಕೊಳ್ಳಿ, ನಿನಗೆಲ್ಲ ನಷ್ಟ ಆಯ್ತದ? ಇಲ್ಲ ಕಣಮ್ಮ, ನನಗೇನು ನಷ್ಟ ಆಯ್ತದೆ? ನನಗೆ ಅಂತ ನಷ್ಟನೂ ಆಗಕ್ಕಿಲ್ಲ. ಆದರೆ ನಷ್ಟ ಅವಕ್ಕಾಗ್ಬೇಕು ಅಷ್ಟೇ. ನನಗೇನಾಯ್ತದೆ? ನಿಜವಾಗೂ ನಂಗೊಂದು ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಏನು ಅರ್ಥನೇ ಆಯ್ತಿಲ್ಲ ನನಗಂತೂ. ವಿಹಾನ್ ಹೆಸ್ರಿಗೆ ಅಷ್ಟು ಆಸ್ತಿ ಆಯ್ತಾ ಅಂದರೆ ಇನ್ನು ನನಗೇನು ಯೋಚನೆ ಇಲ್ಲ. ಇನ್ನು ಇಷ್ಟು ದಿನ ನಾನು ನನ್ನ ಜೀವನ ಏನಪ್ಪ ಮಾಡಬೇಕು ಅಂತ ಎದುರುಕತ್ತಾ ಇದ್ದೆ. ಈಗ ವಿಹಾನ್ ಹೆಸ್ರನ್ನಾಗ ಎಲ್ಲ ಐತೆ ಅಂದಮೇಲೆ ನಾನು ಯಾಕಮ್ಮ ಯೋಚನೆ ಮಾಡಬೇಕು ಆಸ್ತಿ ಎಲ್ಲ? ನಾನು ಇನ್ಮೇಲೆ ಆರಾಮಾಗಿರ್ತೀನಿ, ನೋಡ್ತಾ ಇರು. ನಿನಗೂ ನಿನ್ ತಂಗಿಗೂ ಏನ್ ಹೇಳ್ಬೇಕು ನಂಗೆ ದಿಕ್ಕೆ ತೋಚಕ್ಕಿಲ್ಲ. ಓದೋ ಬರಹ ಬರ್ದಿರ ಅಂತ ನಮ್ಮಂತರೇ ಧೈರ್ಯವಾಗಿರ್ತೀವಿ. ನಿಮ್ಗೇನ್ ಬಂದಿರೋ ದೊಡ್ಡರಾಗ? ಅವಳು ಯಾಕೋ 3 ದಿನದಿಂದ 4 ದಿನದಿಂದ ಸಾಪ ಕುಂತವಳೆ ಕಣವ. ಏನ್ ಕೇಳಿದ್ರು ಸುಮ್ಮನೆ ಇತ್ತವಳೆ, ಏನು ಹೇಳ್ತಿಲ್ಲ. ಒಂದ್ಕಿತ ನೀನೇ ವಿಚಾರ ಮಾಡ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ ನೋಡು. ಇಷ್ಟಕ್ಕೆಲ್ಲ ಪಾಪ ಮಾಡ್ಕೊಂಡು ಮುಂಚ್ಕೊಂಡು ಕುತ್ಕೋತಾಳೆ ನೋಡವಳು ಎಲ್ಲ ವಿಚಾರಕ್ಕೂ. ನೀನು ಅಷ್ಟೇನೆ, ಯಾರು ಹೆಂಗ ನಾಳೆ ಬಿದ್ದೋಗ್ಲಿ, ನಿನ್ನ ಆದ್ನಿ ಬಗ್ಗೆ ನಿನ್ ತಲೆನೇ ಕೆಡಿಸ್ಕೋಬೇಡ ನೀನು. ಅವ್ರೇ ವಿಷ ಸರ್ಪುಗಳವರು ಸರಿ ಇಲ್ಲ. ನೀನೇನಾರ ಮಾಡಕ್ ಹೋಗ್ಬಿಟ್ರೆ ಆಮೇಲೆ ಗೊತ್ತಲ್ಲ ಬಂದು ಕೂತ್ಕೋತಾರೆ ತಲೆ ಮೇಲೆ. ಅದೆಲ್ಲ ಬಿಟ್ಬಿಟ್ಟು ನಿಂದೇನಾಯ್ತು ಕ್ಯಾಮೆ ಅದು ನೋಡ್ಕೊಬಿಡು, ಸರಿನಾ? ಇರು. ನನಗೆ ಏನಪ್ಪ ಆಯ್ತು, ನೀನು ಬಂದ್ಬಿಟ್ಟಿದ್ದಕ್ಕೆ ಟೆನ್ಷನ್ ಆಗೋಗ್ಬಿಡ್ತು. ಏನಪ್ಪ ಆಯ್ತು ಹಿಂಗೆಲ್ಲನೂ ಬಂದ್ಬಿಟ್ಲಲ್ಲ ಇದ್ದಕ್ಕಿದ್ದಂಗೆ ನೀ ಅಂತ. ಹಬ್ಬ, ಈಗ ನನಗೆ ಹೊಸಿ ಸಮಾಧಾನ ಆಯ್ತು ಕಣವ. ಹೋಗು, ನಿನ್ನ ತಂಗಿ ತಂಗೆ ಮಾತಾಡ್ತಿರು. ಹೋಗ್ಬಿಟ್ಟು ಒಂಚೂರು ಬೋಂಡದಿಟ್ಟೈತೆ ಕಲಿಸ್ಬಿಟ್ಟು ಬೋಂಡ್ ಹಾಕೊಂಬಿಟ್ಟು ಬರ್ತೀನಿ. ಹಂಗೆ ಒಂದು ಲೋಟ ಕಾಪಿಗೆ ಪಿಕ್ಕೊಬಿಟ್ಟು ಬರ್ತೀನಿ. ಹೋಗು. ಸರಿನಮ್ಮ, ಆಯಿತು. ಅಂದರೆ ಆಸ್ತಿ ವಿಹಾನಿಗೆ ಬಂತ? ಹೋ ಗಾಡ್. ಅಂದರೆ ನನ್ನ ಗಂಡ ಬೇಕಂತ ನನ್ನ ಮೇಲೆ ಯಾವುದೂ ಪ್ರೀತಿ ಇಲ್ಲ, ಆದ್ರೂ ಆಸ್ತಿ ಎಲ್ಲ ವಿಹಾನಿಗೆ ಬಂದೈತೆ ಅಂತ ಗೊತ್ತಾಗಿರೋದಕ್ಕೇನೆ ಇಷ್ಟೆಲ್ಲ ಆಡ್ತಿರೋದಾ? ಹೀಗೆ ಗೊತ್ತಾಯ್ತು ಬಿಡು ನನಗೆ ಎಲ್ಲ ವಿಚಾರನೂ. ನೋಡ್ಕೊಂತೀನಿ ಇನ್ಮೇಲೆ. ಅಂದರೆ ನನ್ನ ನಾದಿನ ಮದುವೆ ಮಾಡ್ತಿರೋದು ಇದೇ ಉದ್ದೇಶಕ್ಕೇನೆ, ಅರ್ಜೆಂಟಾಗಿ. ಅದಕ್ಕೆ ಅರ್ಜೆಂಟಾಗಿ ಏನು ತಲೆ ಓಡ್ತಾ ಇಲ್ಲ. ಅದಕ್ಕೆ ಫಾರಿನ್ ಅಂತ ಹೇಳ್ಬಿಟ್ಟು ನಮ್ಮ ಅವನಿಗೆ ಗಂಟು ಹಾಕ್ತಿರೋದು. ಸರಿ ಹೋಯ್ತಲ್ವಾ? ಇದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಸರಿ ಬಿಡು, ಆಯಿತು. ನೋಡ್ಕೊಂತೀನಿ ಇನ್ಮೇಲೆ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ನನಗೆ ಆಟಾಡಿಸ್ತಿದ್ರಿ ಅಲ್ವಾ? ನಾನು ಆಟಾಡಿಸ್ತೀನಿ ಇನ್ಮೇಲೆ.